ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೆಲ್ದಿಯಾಗಿರುವಂತಹ ಅಗಸೆ ಮತ್ತು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿನ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಆರಬೇಕು, ಸ್ವಲ್ಪ ಬೆಚ್ಚಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಹುರಿದಿರೋದು. ಇದು ಅಷ್ಟೇ ಚೆನ್ನಾಗಿ ಹುರಿದಿದೆ. ಇವಾಗ ಮಿಕ್ಸಿ ಮಾಡಬೇಕು, ಒಂದು ಸ್ವಲ್ಪ ಆರಬೇಕು. ಇವಾಗ ಮಿಕ್ಸಿಗೆ ಹುರಿದಿಟ್ಕೊಂಡಿರುವಂಥ ಕರ್ಬೇವಿನ ಸೊಪ್ಪು, ಹುಣಸೆ ಹಣ್ಣು ಮತ್ತು ಅಗಸೆ ಬೀಜ, ಜೀರಿಗೆ, ಒಣಮೆಣಸಿನ್ಕಾಯಿ ಏನು ಹುರಿದಿದ್ವಲ್ಲ ಅದು, ಮತ್ತು ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಗಲೇ ಏನು ತೋರಿಸಿದ್ನಲ್ಲ ಅದನ್ನೆಲ್ಲ ಸುಳಿದು ಇಟ್ಕೊಂಡು ಹಾಕ್ತಿದ್ದೀನಿ ಅಷ್ಟೇ, ಇನ್ನೇನು ಬೇರೆ ಆಗೇನಿಲ್ಲ. ಇವಾಗ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡೋಣ, ಹೊಂದ್ಕೊಳುತ್ತೆ ಚೆನ್ನಾಗಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಫಸ್ಟು ಒಂದು ಸ್ವಲ್ಪ ಹಾಕಿರಿ, ಆಮೇಲೆ ನೋಡಿಕೊಂಡು ಹಾಕಿರಂತೆ ಉಪ್ಪು ಖಾರ. ನಾನಿವಾಗ ಉಪ್ಪು ಹಾಕಿ ರುಬ್ತಿದ್ದೀನಿ, ಆಮೇಲೆ ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಖಾರದ ಪುಡಿ ಹಾಕಿ ರುಬ್ತೀನಿ, ಅದನ್ನು ತೋರಿಸ್ತೀನಿ. ಇಷ್ಟಾಗಿದೆ ಇವಾಗ ಗ್ರೈಂಡು, ಸಾಕು. ಕೋರ್ಸ್ ಪೌಡ್ರ್ ಥರ ಆಯಿತು. ಇವಾಗ ಖಾರ ಆ್ಯಡ್ ಮಾಡೋಣ. ಇದಕ್ಕೆ ಖಾರದ ಪೌಡ್ರು ಇಷ್ಟು ತೊಗೊಂಡಿದ್ದೀನಿ, ಒಂದು ಸ್ಪೂನ್ ಅಷ್ಟಿದೆ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಒಬ್ಬರು ಖಾರ ಜಾಸ್ತಿ ತಿನ್ನೋರು ಇರ್ತಾರೆ, ಒಬ್ಬರು ಖಾರ ಕಡಿಮೆ ತಿನ್ನೋರು ಇರ್ತಾರೆ. ಆನ್ ದ ಬೇಸಿಸ್ ಆಫ್ ಯುವರ್ ವಿಶ್ ಯು ಕ್ಯಾನ್ ಟೇಕ್ ದ ಖಾರ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನೇ ಆ್ಯಡ್ ಮಾಡ್ಕೊತೀನಿ. ಅರಿಶಿನ ಪುಡಿ ಆಪ್ಷನಲ್ಲು, ನಾನು ಸ್ವಲ್ಪ ಚುಟ್ಕಿ ಹಾಕಿದ್ದೀನಿ ಅಷ್ಟೇ, ಸುಮ್ಮನೆ ಕಲರ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ರೆಡಿ ಆಯಿತು ನಮ್ಮ ಅಗಸೆ ಮತ್ತು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ. ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ ಅಥವಾ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ವ. ದಿನ ಇದನ್ನು ಬಳಸಬೇಕು. ಒನ್ ಟು 2 ಸ್ಪೂನು. ಇಲ್ಲಿ ಇವಾಗ ತಾನೇ ಆಡಿಸಿರೋದಲ್ವ, ಸ್ವಲ್ಪ ಮಿಕ್ಸಿ ಬಿಸಿ ಇರುತ್ತೆ. ಹಾಗಾಗಿ ಆಮೇಲೆ ಸ್ವಲ್ಪ ಆರಿದಾದಮೇಲೆ ನಾವು ಒಂದು ಏರ್ ಟೈಟ್ ಕಂಟೈನರ್ಗೆ, ಅಂದರೆ ನನ್ನ ಹತ್ರ ಗ್ಲಾಸ್ ಜಾರ್ ಇದೆ, ಅದಕ್ಕೆ ಹಾಕ್ಕೊಂಡು ಇಟ್ಕೊತೀನಿ. ನೀವು ಇದೊಂದು ರೆಸಿಪಿನ ಟ್ರೈ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕರ್ಬೇವಿನ ಸೊಪ್ಪು ಅಷ್ಟೇ, ಅಗಸೆ ಪುಡಿ, ಅಗಸೆ ಬೀಜನೂ ಅಷ್ಟೇ, ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ನಿಮಗೇನಾದರೂ ಇದು ಇಷ್ಟ ಆಗಿದರೆ ಚಟ್ನಿ ಪುಡಿ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.